ಏನೇ ಇಷ್ಟೊಂದು ಖುಷಿ ಬರ್ತಿದ್ದೀವಿ ಇವತ್ತು ಕೆಲಸದಿಂದನ? ಮತ್ತೆ ಅತ್ತೆ ನಿಮ್ಗೊಂದು ವಿಷಯ ಹೇಳ್ಬೇಕಾಗಿತ್ತು. ಏನು ಹೇಳು, ಅದೇನು? ಮತ್ತೆ ನನಗೊಂದು ವಿಷಯ ಗೊತ್ತಾಯ್ತು ಅತ್ತೆ. ಇವತ್ತು ಸಾವುಕಾರರು ಯಾಕೆ ಬರೇ ಸಾವುಕಾರ ಆಗ್ತಿರ್ತಾರೆ ಅಂತನ ಈಗ ಗೊತ್ತಾಯ್ತು. ಅದು ಹೆಂಗೆ ಗೊತ್ತಾತಮ್ಮ ನಿಮ್ಗೆ? ಅದೇನು ಹೇಳಿ ಜಲ್ದು. ನನಗೆ ನೀನು ಹೇಳೋದು ಕೇಳ್ತಿದ್ದೆ, ತಿಳ್ಕೊಬೇಕು ಅಂತ ಆಸೆ ಆಗ್ತೈತಿ. ಇರತ್ತೆ, ಅದು ಯಾಕಷ್ಟು ಅರ್ಜೆಂಟ್ ಮಾಡ್ತೀಯ? ಇರು, ಆ ರತ್ನಕ್ಕೇನು ಕರೆದು ಬರ್ತೀನಿ, ಅವಳಿಗೂ ಗೊತ್ತಾಗಲಿ. ಪಾಪ ಅವಳು ನಮ್ಮಂಗೆ ಬಡಿವೆ ಅಲ್ವೇ, ಅವಳು ಶ್ರೀಮಂತರಾಗಲಿ. ಅವಳು ಒಂಚೂರು ಕರೆದು ಹೇಳ್ತೀನಿ ಇರು. ಅಕ್ಕೋ ರತ್ನಕ್ಕಯ್ಯ, ರತ್ನಕ್ಕಯ್ಯ ಬಾಯಿ, ನಿನ್ಗೇನು ಅರ್ಜೆಂಟ್ ಹೇಳ್ಬೇಕು ನಾನು, ಜಲ್ ಬಾ. ಅದೇ ಯಾಕೆ ಶಾಂತಿ ಅಷ್ಟು ಅರ್ಜೆಂಟ್ ಕರ್ದೆ? ಏನೋ ಕೊಡೋಣ, ಅದೇನು ಹೇಳು. ಅದೇನು ಕೊಡೋದು ಕೊಡು, ಜಲ್ದಿ ಹೋಗ್ತೀನಿ, ನನಗೆ ಕೆಲಸ ಐತೆ. ಕೊಡೋದೇನು ಇಲ್ಲ, ನಿನಗೆ ಏನೋ ಒಂದು ಸೀಕ್ರೆಟ್ ಹೇಳ್ಬೇಕು ನಾನು, ಅದಕ್ಕೆ ಕರೆದೆ. ಅಚ್ಚುಕಟ್ಟಾಗಿ ಒಂದು ಸಮಾಧಾನ ಕೇಳು. ಅದೇನು ಯಾವಾಗಲೂ ಕೆಲಸ ಹೋಗ್ಬೇಕು ಅಂತಿರ್ತೀಯ. ಅದೇನು ಹೇಳು ಜಲ್ದು. ನನಗೆ ಅದೇನೋ ಹೇಳ್ತಾರಲ್ಲ ಕ್ಯೂರಿಸಿಟಿ, ಅದನ್ನು ತಡ್ಕೊಳಕ್ಕೆ ಆಗ್ತಿಲ್ಲ. ಜಲ್ದು ಹೇಳು, ನಾನು ಕೇಳಬೇಕು. ಅವಾಗಲಿಂದ ಹೇಳ್ತೀನಿ ಅಂತವಳು ಹೇಳಂಗಿಲ್ಲ ಮಾಡಂಗಿಲ್ಲ. ಅದು ಕ್ಯೂರಿಸಿಟಿ ಅಲ್ಲ, ಕ್ಯೂರಿಯಾಸಿಟಿ. ಹೇಳಕ್ಕೆ ಬರಲಿಲ್ಲ ಅಂದ್ರೂ ಇಂಗ್ಲೀಷ್ ಬೇರೆ ಮಾತಾಡೋಕೆ ಹೋಗ್ತೇನೆ. ನೀನು ಕನ್ನಡಗೆ ಮಾತಾಡು, ನಾವೇನು ಅಂದ್ಕೊಳಲ್ಲ. ನೀನೇನು ಇಂಗ್ಲೀಷ್ ಬೇರೆ ಮಾತಾಡೋಕೆ ಹೋಗ್ತೀಯ. ಶಾಂತಿ, ನೀನು ಇಂಗ್ಲೀಷ್ ಮಾತಾಡೋದು ಕಲ್ತ್ಬಿಟ್ಟಿದೆಯಲ್ಲ, ಅದು ಎಲ್ಲೇ ಕಲ್ತು ಎಷ್ಟು ಚೆನ್ನಾಗಿ ಮಾತಾಡೋದ? ಯಾಕೋ ನಾನದೇ ಗೌಡ್ರ ಮನೆ ಕೆಲಸಕ್ಕೆ ಹೋಗ್ತೀನಲ್ಲ ದಿನಾನ, ಅಲ್ಲಿ ಹುಡುಗರು ಇಂಗ್ಲೀಷಾಗೆ ಮಾತಾಡೋದು. ಆಮೇಲೆ ಗೌಡ್ರು ಸೊಸೆರೂ ಇಂಗ್ಲೀಷಾಗಿ ಮಾತಾಡ್ತಾರೆ, ಟಸು ಪುಸ್ಸು ಅಂತ. ಅದು ಒಂದೊಂದು ನಮ್ಗೆ ಅರ್ಥ ಆಗ್ತಾವಲ್ಲ, ಅದು ನನಗೆ ಕೇಳಿಸ್ಕೊಂಡು ಗೆಪ್ತಿ ಮಾಡ್ಕೊಂಡಿದ್ದೀನಿ ಅಷ್ಟೇನ. ಅಪ್ಪ ಬಾಬಾ, ನನ್ನ ಸೊಸೆ ಇಷ್ಟೊಂದು ಬುದ್ಧಿವಂತ ಯಾವಾಗ ಆದೇ ಇರತ್ತೆ? ನೀ ಗೌಡ್ರ ಮನೆ ಕೆಲಸಕ್ಕೆ ಹೋಗಿ ನಿಂತ್ಕೊಂಡ್ಮೇಲೆ ಬೋಲ್ ಬುದ್ಧಿವಂತ ಆಗ್ಬಿಟ್ಟವಳೆ. ಏನು ಇಲ್ಲ, ಸುಮ್ಮನಿರತ್ತೆ ನೀನು. ನಾನೇನು ಆಗಲಿ ಅದೇ ಅಟ್ಟಕ್ಕೆ ಏರಿಸ್ತೀಯ, ಆಮೇಲೆ ಮ್ಯಾಲಿಂದ ಒಂದೇ ಸತಿ ಕೆಡೋಗ್ಬಿಡ್ತೀಯ. ನೀವಿಬ್ರು ವಾದ ಮಾಡ್ಕೊಂಡಿರಂತೆ. ಅದೇನು ಆಮೇಲೆ ಅನ್ನೋದ್ಮೇಲೆ ಈಗ ಅದೇನೋ ಹೇಳ್ಬೇಕು ಅಂತ ಕರ್ದಲ್ಲ, ಹೇಳಿ ಜಾಲ್ದು. ನನ್ನ ಬೀಡಿಯಲ್ಲಿ ಒಣಕೊಂತವಲ್ಲಿ ಸುತ್ತಬೇಕು, ನಾನು ಹಾಕೊಂಡು ಕುತ್ಕೊಂಡೆ ಕೊರ್ಗಾಗ್ತದೆ. ಅವೈ ಬೋಯ್ತಾನೆ ಸಾಬ್ರು. ಅದೇ ನಾನು ಇವಾಗ ಗೌಡ್ರ ಮನೆ ಕೆಲಸಕ್ಕೆ ಹೋಗ್ತಿದ್ದೀನಲ್ಲ, ಅಲ್ಲಿ ಏನೋ ನನಗೆ ಒಂದು ಸೀಕ್ರೆಟ್ ಗೊತ್ತಾಯ್ತು. ಅದನ್ನೇ ಹೇಳೋಣ ಅಂತ ಕರ್ತಿದ್ದೀನಿ. ಅದೇನು ಹೇಳಿ ಶಾಂತಿ ಜಲ್ದು. ರತ್ನಕ್ಕಯ್ಯ, ಯಾಕೆ ಗೊತ್ತೇ, ಶ್ರೀಮಂತರು ಬರೀ ಶ್ರೀಮಂತರೇ ಆಗ್ತಿರೋದು. ನನಗೊಂದು ಸೀಕ್ರೆಟ್ ಗೊತ್ತಾಗೈತಿ. ಅವ್ರು ಅದಕ್ಕೆ ಯಾವಾಗಲೂ ಶ್ರೀಮಂತರು ಆಗ್ತಿರೋದು. ದುಡ್ಡು ಅದಕ್ಕೆ ಸಾವುಕಾರ ಕಡೆಗೆ ದುಡ್ಡು ಹೋಗ್ತಿರೋದು. ನಿಮ್ಮ ಮಕ್ಕೆ ಅದೇನು ಅವಾಗಲಿಂದ ದುಡ್ಡು ಸೀಕ್ರೆಟ್ ಅಂತಾಳೆ. ಜಲ್ದಿ ಹೇಳಂಗಿಲ್ಲ, ಸುಮ್ಮನಿರಂಗಿಲ್ಲ. ಅದೇನು ಹೇಳ್ತೀಯ ನನಗೆ ಹೋಗೋಣ? ಇಲ್ಲೇ ಸುಮ್ಮನಿರತ್ತೆ ವಸಿ. ಅದು ಯಾಕೆ ಹಂಗೆ ಅರ್ಜೆಂಟ್ ಮಾಡ್ತೀಯ? ಹೇಳ್ತೀನಿ, ಆವಾಗ ಹಂಗೆ ಅರ್ಥ ಆಗೋದು ಬ್ಯಾಡ್ವೆ. ಅಕ್ಕ ಇವತ್ತು ಕೆಲಸಕ್ಕೆ ಹೋದ್ನ ಗೌಡ್ರು ಮನೆಗೆ. ಅಲ್ಲಿ ಯಾರು ಎಲ್ಲ ಇವತ್ತು ಪೂರ್ತಿ ಮನೆ ಕ್ಲೀನ್ ಮಾಡಬೇಕು, ಬಟ್ಟೆ ಕವು ವಾಟ್ರೂಫ್ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿರ. ನಾನು ಕ್ಲೀನ್ ಮಾಡ್ತಿದ್ದೆ. ಆವಾಗ ಯಾರೂ ಇರಲಿಲ್ಲ. ಒಂದು ಗಂಟಿತ್ತು ಕೆಂಪನ ಬಟ್ಟೆದು, ಗಂಟು ಕಟ್ಟಿಕ್ಕಿದ್ರು. ಅದೇನಪ್ಪ ಅಂತ ನೋಡೋಣ ಅಂದ್ಕೊಂಡೆ. ಅವರು ಬೈಕೊಂಡ್ರತ್ತು ಪಾಪ. ನನ್ನ ಮೇಲೆ ನನ್ನ ಕೇಟೆ ಕೆಲಸ ಕರ್ಕೊಂಡವ್ರೆ, ಬೀರೆಲ್ಲ ಕ್ಲೀನ್ ಮಾಡೋಕೆ ಬಿಟ್ಟವ್ರೆ. ಯಾಕೆ ಬಿಚ್ಚೋದು ಬೇಡ ಅಂತ ನಾನು ಸುಮ್ಮನೆ ಆದೆ. ಆಮೇಲೆ ಏನತ್ತೆ, ಗಂಟೊಳಗೆ ಏನಿತ್ತು ಗೊತ್ತಾಗಲಿಲ್ಲ ನಿನಗೆ? ಯಾಕೆ ಗಂಟೊಳಗೆ ಏನಕ್ಕಿದೆ ಏನೋ ಕಣಕ ಗೊತ್ತಿಲ್ಲ. ಆದರೆ ಗೌಡ್ರ ಸೊಸೆ ಬಂತು, ಅಯ್ಯಮ್ಮ ಚಿಕ್ಕ ಸೊಸೆ ಬಾಯಿ ಬೋಲ್ ಒಳ್ಳೇದು ಕಣಕ. ಏನು ಕೇಳಿದ್ರು ಹೇಳ್ತೈತೆ. ಅದು ನನಗೆ ಏನಾನ ಬೇಕು ಅಂದ್ರೂ ಕೇಳು ಕೊಡ್ತೀನಿ ಅಂತ ಹೇಳುತ್ತೆ. ಅಂತ ಒಳ್ಳೆ ಸೊಸೆ ಅದು. ಅದನ್ನು ಕೇಳಿದೆ, ಇದೇನು ಅಂತಾನ. ಏನು ಹೇಳಿ ಅಯ್ಯಮ್ಮಣಿ? ಅದೇನಾ ಅವಕ್ಕ, ನಿಮಗೆ ದುಡ್ಡಿನ ನನ್ನ ಸಮಸ್ಯೆನೇ, ನಿಮಗೆ ಜಾಸ್ತಿ ಬಡತನ ಐತೆ, ಎಷ್ಟು ಹುಡುಗರು ಓದ್ಸೋದು ಎಲ್ಲಿ ಓದಿಸ್ತಿದ್ಯಾ, ಏನು ಮಾಡ್ತಿದ್ಯಾ ಅಂತ ಎಲ್ಲ ಕೇಳಿರು. ನಾನು ಹಿಂಗೆ ಹೂನಕ್ಕ, ನನ್ನ ದಿನ ಮನೆ ಕೆಲಸ ಮಾಡಬೇಕು, ನನ್ನ ಗಂಡ ಕೂಲಿಗೆ ಹೋಗ್ತಾನೆ, ನನ್ನ ಮಗನಿಂದ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತೀನಿ ಅಂತ ಹಿಂಗೆಲ್ಲ ಹೇಳಿದೆ. ಅದಕ್ಕೆ ಅವಕ್ಕ ಹಿಂಗೆ ಮಾಡು ಅಂತ ಹೇಳ್ತು. ಹೆಂಗೆ ಮಾಡುವಂತೆ? ಅದೇನಾ, ಒಂದು ಒಗ್ದಿರೋದ ಬಿಳೆ ಬಟ್ಟೆ ತಗೊಂಡು ಅದರೊಳಗೆ ಒಂದು ಪಚ್ಚೆ ಕಲ್ಲಿಕ್ಕಿ 4 ಚಕ್ಕೆ ಇಕ್ಕಿ ದೊಡ್ಡವ, ಆಮೇಲೆ ಒಂದು ಇಡೀ ಕಾಯನ್ನು, ಇಲ್ಲ 2 ಇಡೀ ಕಾಯಿನ್ಗಳು ಇಕ್ಬೇಕಂತೆ, ನೋಟಿಕ್ಬಾರ್ದಂತೆ. ಕಾಯನ್ನು ಇಕ್ಕಿ ಅದರೊಳಗೆ ಗಂಟು ಕಟ್ಟಿಕ್ಕಿ ಪೂಜೆ ಮಾಡಿ ಬೀರಕ್ಕ ಇಲ್ಲ ದೇವ್ರ ಮನೆಗೆ ಇಕ್ಕಿ ಶುಕ್ರವಾರ ಸಾಯಂಕಾಲ ಹೊತ್ತು ಸ್ನಾನ ಮಾಡ್ಕೊಂಡು ಪೂಜೆ ಮಾಡು. ಆವಾಗ ನಾವು ಮಾಡಿದ್ದು ನಮ್ಮ ಕೈ ಬಾಯಿ ಹತ್ತುತ್ತಂತೆ, ದುಡ್ಡು ಚೆನ್ನಾಗಿ ಅಟ್ರಾಕ್ಷನ್ ಆಗುತ್ತಂತೆ. ಇನ್ನು ಬೇರೆ ಬೇರೆ ಕೆಲಸಗಳು ಹುಡ್ಕೊಂಬರ್ತಾವ ನಮ್ಮನೇನ ಹಂಗಂತ ಹೇಳ್ತಾವಕ್ಕ. ಶಾಂತಿ, ಒಳ್ಳೆ ವಿಷಯ ಹೇಳಿ ಕಣೆ. ನಂಗೆ ಇಂಥವೆಲ್ಲ ಗೊತ್ತೇ ಇಲ್ಲ ಕಣೆ. ಸುಮ್ಮನೆ ಮೂಲೆ ಕುತ್ಕೊಂಡು ಬೀಡಿ ಸುತ್ತೋದು, ಕೊಡೋದು, ಇದೇ ಕೆಲಸ ಮಾಡ್ತಿದ್ದೆ ಕಣೆ. ಹೆಂಗ ಇಂಥವ ನೀನು ಚೆನ್ನಾಗಿ ತಿಳ್ಕೊಂಡು ಹೇಳ್ತೀನಿ ನೋಡೋಣ. ನೀ ಒಂಥರ ನಿಸ್ವಾರ್ಥಿ ಕಣೆ. ಇನ್ನಾರನ್ನಾಗಿದೆ ಹೇಳ್ತಿರ್ಲಿಲ್ಲ ಹಿಂಗೆಲ್ಲ ಮಾಡುವಂತ. ನಿಜವಾಗ್ಲೂ ದುಡ್ಡು ಬರ್ತೈತಂತೇನೆ? ನನಗೇನೆ ಗೊತ್ತು ಅಕ್ಕ, ನಾನು ಇವತ್ತಲ್ಲೇ ತಿಳ್ಕೊಂಡಿದ್ದು. ಅದಕ್ಕೆ ನಿಮಗೂ ಹೇಳೋಣ, ನಾನು ಹಂಗೆ ಮಾಡೋಣ ಅಂತ ಹೇಳಿ ನಮ್ಮ. ನೀನು ಬಡವಿ ನಾನು ಬಡವಿ, ಬಡವರು ಸಹಾಯ ಮಾಡಲಿಲ್ಲ ಅಂತ ಹೆಂಗೆ ಹೇಳು? ಅದಕ್ಕೇನ. ಇವತ್ತು ಯಾವ ವಾರನೇ? ಗುರುವಾರನ ಶುಕ್ರವಾರನ? ರತ್ನಕ್ಕ, ಇವತ್ತಿನ್ನೂ ಗುರುವಾರ. ಅದು ಯಾಕೆ ಹಂಗೆ ಮಾತ್ರ ಪಡ್ತೀಯ? ಇವತ್ತು ಎಲ್ಲ ಹೊಂಚ್ಕ, ಅದೇನೇನು ತಗೊಂಬರೋದೆಲ್ಲ ತಗೊಂಬಂದು ಅದೇ ಒಂದು 50 ರೂಪಾಯಿ ಚಿಲ್ಲರೆ ಮಾಡಿಸ್ಕೊಂಬ ಹೋಗಿ. ಒಂದು 50 ರೂಪಾಯಿ ಚಿಲ್ಲರೆ ಮಾಡಿಸ್ಕೊಂಬಂದ್ರೆ ಕೈ ತುಂಬ ಆಗುತ್ತೆ ದುಡ್ಡು. ಅದನ್ನ ಹಾಕಿದೊಳಕ್ಕೆ ಹಾಕಿಕ್ಕಿವಂತೆ. ಇವತ್ತೆಲ್ಲ ಹೊಂಚ್ಕ, ನಾಳೆ ಸಾಯಂಕಾಲ ಅದೇ ಹೊತ್ತು ಮುಂದ್ಗಡೆಗಂತೆ ಅವಾಗ ಕಟ್ಟಿಕ್ಕನ. ಹ್ಞೂ ಸರಿ ಕಣೆ, ಬಾರಿ ಹೋಗೋಣ. ಇಬ್ರು ಬುಕ್ಕಪಟ್ಟಣಕ್ಕೆ ಹೋಗಿ ತಗೊಂಬರೋಣ. ಅಮ್ಮಣಿ, ನಿಮ್ಮಿಬ್ರಿಗೆ ಏನಾರ ಮಾಡೋಕೆ ಆಗೋದು ನೈತಾ ಇಲ್ವಲ್ಲ ಮಣಿ? ದಿನ ಬದುಕು ಮಾಡಿದ್ರೆ ದುಡ್ಡು ಬರೋಕ್ಕೆ ಕಷ್ಟ ಅಂತದ್ದು ಯಾತ್ರ ಕಟ್ಟಿಗೆ ದುಡ್ಡು ಬರ್ತೈತೆ ಅಂತ ನಿಮ್ಗೆ ಯಾರೇ ಹೇಳಿದ್ದು ಇಂಥ ಕೆಲಸ ಮಾಡಿರಿ ಅಂತ? ಅದೇನೋ ಗಾಡಿ ಏನಿರಲ್ಲ, ಮಂತ್ರಕ್ಕೆ ಮಾವಿನಕಾಯಿ ಬಿಟ್ಟಿರುತ್ತೆ ಅಂತ ಹೇಳ್ತಾರಂತಲ್ಲ, ಅದು ಹಂಗೆ ನಿಮ್ಮಂತ್ರ ನೋಡಿ ಮಾಡಿರ್ಬೇಕು ಸಾಮಾನ್ಯ ಅವನ್ನೆಲ್ಲ. ಅವ್ರು ಏನೋ ಹೇಳಿರಂತ ಇವಳನ್ನ ಕೇಳ್ಕೊಂಬಂದು ತಿರ್ಗಿ ದುಡ್ಡು ಖರ್ಚು ಮಾಡ್ಕೊಂಡು ಅದು ಇದು ತಗೊಂಬತ್ತಾರಂತೆ. ಅಲ್ಲಿ ದುಡ್ಡೆಲ್ಲ ಬರ್ತೈತೆ, ದುಡ್ಡು ಹೋಗಲ್ಲ ಪಚಕಲ್ ತರಕ್ಕೆ ಹೋದ್ರೆ. ಅದೇ ಸುಮ್ಮನೆ ಇರು, ನಿಮ್ಗೆ ಗೊತ್ತಾಗಲ್ಲ. ದುಡ್ಡು ಖರ್ಚು ಮಾಡಿ ಮತ್ತೆ ದುಡ್ಡು ಬರೋದು ಸುಮ್ಮನೆ ಬರ್ತೈತೆ. ಮತ್ತೆ ನನ್ನ ಮಾತು ಕೇಳ್ರಿ, ಅವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಮಾಡೋಕೆ ಒಂದಾಗುತ್ತೆ. ವಯಸ್ಸಾದಳು ಹೇಳ್ತಿದ್ದೀನಿ, ವಯಸ್ಸಾದ್ರೆ ಮತ್ತೆ ಮೀರಬಾರ್ದು. ಅಚ್ಚುಕಟ್ಟಾಗಿ ಏನು ಕೆಲಸ ಮಾಡ್ಕೊಂಡು ದುಡ್ಡು ಕಂತೀರಾ, ಅಚ್ಚುಕಟ್ಟ ದುಡ್ಡು ಕಳ್ಳಿ. ಅದು ಇದು ಅವ್ರು ಹೇಳಿರಿ ಇವ್ರು ಹೇಳಿರಂತ ದುಡ್ಡು ಖರ್ಚು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನನ್ನ ಮಾತು ಕೇಳ್ರಿ. ಅತ್ತೆ ನಿಂದ ಅಮ್ಮ ಅಂತ ನಂಗೆ ಅಂದ್ಬೇಡ, ಸುಮ್ಮನಿರತ್ತೆ. ಇದೊಂದು ಪ್ರಯತ್ನ ಪಡೋಣ, ಅದು ಏನು ಆಗಲ್ಲ.
ನೀನು ಯಾಕೆ ಹಂಗೆ ಅಡ್ಬಾಯ್ ಆಗ್ತಿ ಸುಮ್ಮನಿರು. ಸರಿ ಕಣೆ ವಾಲ್ಟ್ ಬರ್ತೀನಿ ನೀರು ಹೋಗಿ ತಗೊಂಬರೋಣ ಅದೇನೇನು ಅಂತ. ಸರಿ ಹೋಗು, ನಾನು ಹೇಳ್ತೀನಿ. ಹಂಗೆ 100 ರೂಪಾಯಿ ಹೆಚ್ಚಾಗ್ತದೆ. ನನಗೆ ಅಕಸ್ಮಾತ್ ಏನೋ ಸಾಲ ಬಂದರೆ ಕೊಡಿವಂತೆ. ನಾನು ಈ ಸತಿ 1000 ಸಂಬಳ ಕೊಡ್ತಿದ್ದಂಗೆ ನಾನು ಕೊಡ್ತೀನಿ. ಸರಿ ಆತ ಹೇಳಿ. ಏನು ಬೇಕಮ್ಮ ಹೇಳಿ ಬೇಗ ಬೇಗ. ಏನೇನು ಪಚ್ಚೆಕಲ್ಲು ಆಮೇಲೆ ಚಕ್ಕೆ ಕಾಯನ್ನು ಅಷ್ಟೇನೆ? ಇಲ್ಲ ಕಣಕ್ಕ, ಇನ್ನೊಂದು ಹೇಳಿತ್ತು. ಅದೇ ಅಂತದ, ಅದೇ ಪಲಾವ್ಗೆ ಹಾಕ್ತಾರಲ್ಲ ಎಲೆ, ಅದೊಂದಂತೆ, ಅದನ್ನು ತಗೊಬೇಕು. ಅದೇ ಅಣ್ಣ, ಇದು 2 ಪಚ್ಚೆಕಲ್ಲು ಕೊಡು, ಆಮೇಲೆ ಚಕ್ಕೆ ಕೊಡು, ಆಮೇಲೆ ಪಲಾವ್ಗೆ ಹಾಕೋ ಎಲೆ ಕೊಡು. ಹಂಗೇನೋ ಒಂದು 50 ರೂಪಾಯಿ ನಾವು ಚಿಲ್ಲ ಕಣ ಕಾಯಿನ್ಗಳು. ಹ್ಞೂ ತಗೊಳಮ್ಮ. ಅಣ್ಣ ಎಷ್ಟಾಯ್ತು ಕಣ ಏನಾನ? 450 ರೂಪಾಯಿ ಆತಮ್ಮ. 450 ಇಷ್ಟಕ್ಕೆ ಮಾಡೋ ಜಾಸ್ತಿ ಆಯ್ತು ಕಣ. ಬೇಡ ಅಂದರೆ ವಾಪಸ್ ಕೊಡ್ರಿ ಅಂತಾರೆ ಗಿರಾಕಿಗಳು. ಅದರಿಂದ ಎಷ್ಟು ಉಪಯೋಗ ಐತೆ ಅಂದ್ರೆ ನಿಮಗೆ ಹೆಂಗೆ ಗೊತ್ತು? 450 ರೂಪಾಯಿ ಅಂತೀರ. ಇನ್ನು ನಮ್ಮ ಪಾಪ ನೀವು ಬಡವರು ಅಂತ ಕಮ್ಮಿ ರೇಟ್ ಕೊಟ್ಟಿದ್ದೀನಿ. ಕಮ್ಮಿ ರೇಟ್ ಕೊಡ್ತಾನೆ, ಹಂಗೆ ಬಿಡ್ತಾನಲ್ಲ, ಒಳ್ಳೆಯರು ಗೊತ್ತಾಗಲ್ಲ ಅಂತ. ಎಂತ ನನ್ನ ಮಗ ಇನ್ನು ಹೆಂಗೆ ಯಾಮಾರಿಸ್ತಾನೆ ಏನೋ. ವೈನ್ ತೆಗೆದು ಮಾತು ಕೊಟ್ಟಾರಮ್ಮೆ ಅಂತ ನೋಡಕ್ಕ ಎಷ್ಟೊಂದು ಹೇಳ್ತಾನೆ. ಅದು ಭಾಳ ಸಿಂಪತಿ ಬೇರೆ ತೋರಿಸ್ತಾನೆ ನನಗೆ. ಪಾಪ ಅಯ್ಯೋ ಪಾಪ ಅಂತ ಕಳ್ಳನ ಮಗ. ಸರಿ ಕೊಟ್ಕೋತೀನಿ ಹೇಳು. ತಗೊಳ್ಳೋಣ, ನೀನೇ ನಮಗೆ ಸಿಂಪತಿ ತೋರಿಸ್ಬೇಡ, ಅಷ್ಟು ಕೊಟ್ಟಿದ್ದೆ ವಿಕ್ಕ. ಸರಿ ಆಯ್ತು ಹೇಳ್ರಿ. ಇನ್ನೇನಾದರೂ ಬೇಕಾ? ಇನ್ನೇನು ಬೇಡ, ನಿಂತಾಗಿದೆ ದುಬಾರಿ ಆಯ್ತು. ನಿಂತಾಗ ಈ ನಡಿ ರೇಟ್ ಆದರೆ ನಾವು ಇನ್ನೊಂದು ನಿನ್ನ ಅಂಗಡಿಗೆ ಬರೋಲ್ಲಪ್ಪ. ರಾಮ್ ರಾಮ, ಇಷ್ಟೊಂದು ರೇಟೆ. ನಾವೇನೋ ಪರವಾಗಿಲ್ಲ ಅಣ್ಣ ಬಂದರೆ ಬೋಲ್ದು ರೇಟ್ ಹೇಳ್ತೀನಿ ನೀನು. ಏನಿಲ್ಲಮ್ಮ. ಏನು ತಗೋ, ಇನ್ನು 50 ರೂಪಾಯಿ ವಾಪಸ್ ಕೊಡ್ತೀನಿ. ಯಾವಾಗಲೂ ಬರೋ ಗಿರಾಕಿಗಳು ಅಂದಿರ್ತಿ. ಸರಿ ಆಯ್ತು, ಬರ್ತೀವಿ ಹೇಳಿ. ಇನ್ನೇನು ಬೇಕಾದ್ರೆ ನಿಮ್ಮ ಅಂಗಡಿಗೆ ಬರ್ತೀವಿ. ಇನ್ನೂ ಹಬ್ಬಕ್ಕೆ ಉದ್ಗಡ್ಡಿ ಕರ್ಪೂರ ಅರಿಶಿನ ಕುಂಕುಮ ಬೆಲ್ಲ ಅದೆಲ್ಲ ತಗೊಳಕ್ಕೆ ಬರಬೇಕು. ಅವಾಗ ಬರ್ತೀವಿ ಹೇಳು. ಸರಿ ಆಯಿತು, ಹೋಗ್ತಾರೆ. ಅಕ್ಕ ಎಲ್ಲ ಕಟ್ಕೊಂಡು ರೆಡಿ ಮಾಡೋಣ. ಇಬ್ರಿಗೂ ನಾನು ಕಟ್ಟಾನ. ಕಟ್ಟಾಕೊಂಡು ಬಟ್ಟೆನ ತರಲಿಲ್ಲ ಅಂದೆ ಚೆನ್ನಾಗಿರೋದು. ಅಕ್ಕ ಇರಲಿ ಬಿಡು, ಪರವಾಗಿಲ್ಲ. ಬಟ್ಟೆ ಇಲ್ಲಾಂದ್ರೂ ಮಾಮೂಂದು ಒಂದು ಒಗ್ದಿರೋದು ಹೊಸದು ಲುಂಗಿ ಪಂಗಿ ಇದ್ದರೆ ತಗೊಂಬೋಗಿ 15 ಕೊಟ್ಟಾನ. ಏನು ಹೊಸದು ಖರ್ಚಿಪ್ಪು ಅಂತಾನೇನಿಲ್ವಂತೆ. ಯಾವಾಗಲೂ ಶುಭ್ರವಾಗಿರೋ ಬಟ್ಟೆ ಬೇಕು ಅಂತ ಹೇಳಿದ್ರು ಅಯ್ಯಮ್ಮ. ಅಂದ ಚೆನ್ನಾಗಿರೋದು ಪೀಳೆ ಪಂಚೆ ಬಟ್ಟೆ ತಗೊಂಬೋಗು. ನಮ್ಮ ಅಯ್ಯಪ್ಪ ನಾವು ಎಲ್ಲ ಕಲ್ಲರ್ ಲುಂಗಿಗಳು ಕಾಣಕ ಅವು ಎಲ್ಲ ಗಬ್ಬೆ ಬಿಡಿಸ್ಕೊಂಡವ್ನಿ. ನಾವು 4 ಕಟ್ಟಾಕಿ ಒಂಥರ ಅನ್ನಿಸ್ತೈತೆ ನನಗೇನು. ಅದಕ್ಕೆ ಮಾಮೇಲಿದ್ದು ಪೀಳೆ ಲುಂಗಿ ಅಂತಿದ್ದಲ್ಲ, ಅದಕ್ಕೆ ಹೇಳಿದೆ ಹೊರಗೆ ತಗೊಂಬ ನನಗೊಂದು. ಸರಿ ರಮಿ ಕತ್ತಿ ನಾವು ಜಲ್ದು ಹೆಂಗೋ ಸದ್ಯ ದೇವ್ರ ದಸೆಯಿಂದನ ಇದರಿಂದನ ನಾವು ಒಂಚೂರು ಮುಂದಕ್ಕೆ ಬಂದರೆ ಸಾಕಾಗೈತೆ. ಒಂಚೂರು ದುಡ್ಡು ಪಡ್ಡು ಮಾಡ್ಕೊಂಡು ನಮ್ಮ ಹುಡುಗರ್ನೂ ಒಂದು ಒಳ್ಳೆ ಸ್ಕೂಲಾಗಿ ಓದ್ಸೋಣ. ನಾವು 4ರಂತೆ ಬದುಕೋಣ. ಆ ಹುಡುಗರು ಮನೆ ಮೊಮ್ಮಕ್ಕಳು ಹೆಂಗೆ ಇಂಗ್ಲೀಷ ಮಾತಾಡ್ತವೆ ರಾಮ. ಅವು ಎಷ್ಟಾಗಲಿ ಕಾನ್ವೆಂಟ್ಗೆ ಹೋಗ್ತವೆ. ಅದಕ್ಕೇನ ನಮ್ಮಕ್ಕೆ ಇಂಗ್ಲೀಷ್ ಬರೋಲ್ಲ, ಯಾವುದೂ ಬರೋಲ್ಲ. ಏನು ಮಾಡೋದು? ಶಾಂತಿ ಅಕ್ಕ ಇದಕ್ಕೆ ಫಸ್ಟು ಕಾಯಿನ ಹಾಕೋಣ. ಆಮೇಲೆ ಆಮೇಲೆ ಅದೇ ಪಚ್ಚೆ ಕಲ್ಲಿತ್ತಲ್ಲ ಅದನ್ನ ಇಕ್ಕಣ. ಆಮೇಲೆ ಇವು ಚಕ್ಕೆ 4 ಚಕ್ಕೆ ಇಕ್ಕಣ ದೊಡ್ಡ ಆಮೇಲೆ ಒಂದು ಪಲಾವೆಲೆ ಇಕ್ಕಣ. ಇಷ್ಟನೇ ನೆನಪಿಸ್ಕೊ, ಇನ್ನೇನ ಹೇಳಿರೋಣ. ಆಮೇಲೆ ಅರ್ಧಂಬರ್ಧ ಮಾಡಿ ಎಲ್ಲ ಎಡವಟ್ಟಾಗತ್ತು. ನಿಮ್ಮ ಮೊದಲೇ ಮರ್ಯಾದೆ ಜಾಸ್ತಿ. ಅಕ್ಕ ಏನೋ ಬರೆಯೋಕೆ ಹೇಳಿತ್ತು ಕಣಕ್ಕ ಅಕ್ಕಯ್ಯ ಪಲಾವೆಲೆ ಮೇಕೆ. ಅದೇನಪ್ಪ ನಂಬರು ಇರು ಒಂದ್ಸತಿ ನೆನಪಿಸ್ಕೊಂತೀನಿ. ನೆನಪಿ ಬಂತಕ್ಕ. ಏನದು? ಅದೇ ಅಕ್ಕ 7, 8, 6 ಅಂತ ಬರಿಬೇಕಂತೆ ಪಲಾವೆಲೆ ಮೇಲೆ. ಅಷ್ಟೇನ. ಅದೆಲ್ಲ ಸೇರಿಸಿ ಗಂಟು ಕಟ್ಟಿ ಪೂಜೆ ಮಾಡಿ ದೇವ್ರ ಮನೆಗೆ ಇಲ್ಲ ಬೀರಕ ಇಕ್ಕದಂತೆ. ಆಮೇಲೆ ಶುಕ್ರವಾರ ಸಾಯಂಕಾಲದ ಹೊತ್ತು ಸ್ನಾನ ಮಾಡ್ಕೊಂಡು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡಿ ತಿರ್ಗಿ ಅಲ್ಲಿಗೆ ಇಕ್ಕದಂತೆ. ಅಷ್ಟೇ ಕಣಕ್ಕ. ಸರಿ ಆಯಿತು, ತಾಂಡು ನೀನಂತೂ ನನ್ನನ್ನು ತಾಂಡೋಗಿ ಇಬ್ಬರು ಹಂಗೆ ಮಾಡೋಣ. ಇವತ್ತು ಹಂಗಿಲ್ಲ ಶುಕ್ರವಾರ ಸಾಯಂಕಾಲ ಪೂಜೆ ಮಾಡಿ ದೀಪ ಹಚ್ಚಿ ಹಂಗೆ ಮಾಡೋಣ. ನೋಡೋಣ ಒಳ್ಳೇದಾಗತ್ತೆ. ಅಕ್ಕ ಆಮೇಲೆ ಏನೇ ಮಾಡಿದ್ರು ನಂಬಿಕೆ ಇಟ್ಟು ಮಾಡ್ಬೇಕಂತೆ. ನೀನು ಬರುತ್ತೆ ಅಂದ್ಕೊಂಡು ನಂಬಿಕೆ ಇಟ್ಟು ಮಾಡು. ನಿಂತು ಬೋಲೋ ಅನುಮಾನ. ಅದಕ್ಕೆ ಆಗುತ್ತೋ ಹೆಂಗೋ ಅಂದ್ಕೊಂಡು ಮಾಡಬೇಡ. ಆಮೇಲೆ ಆಗಲ್ಲ, ಎಲ್ಲ ಊಟ ಹೊಡ್ಬಿಡ್ತೈತೆ. ಅದಕ್ಕೆ ಹೇಳ್ತಿದ್ದೀನಿ ಇವಾಗಲೇನ. ಆಗುತ್ತೆ ಅಂತಾನೆ ಇರಬೇಕಂತೆ. ಅದೇ ಪಾಸಿಟಿವ್ ಅಂತಾರಲ್ಲ, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಂತೆ. ಆ ಅಕ್ಕ ಹೇಳ್ಕೊಳಿಸ್ತು ನನಗೆ. ಮರಿಬೇಡ ಅಂತಾನೆ. ಅದಕ್ಕೆ ಹೇಳಿದ್ದೀನಿ. ನೀನು ಮರ್ಬಿಟ್ಟು ಆಮೇಲೆ ನನ್ನ ಮೇಲೆ ಹೇಳ್ಗಿಳಿಯು. ಇಲ್ಲ ನಂಬಿಕೆ ಐತೆ, ಮಾಡೋಣ ಸುಮ್ಮನೆ. ಮಾಡೋದು ಉಂಟಂತೆ ಯಾಕೆ ಹಾಗೆ ಆಟದ ಮಾಡಿ ಹಿಂಗೆ ಮಾತ್ರ ಮಾಡೋರಂಗು ಅಷ್ಟ. ಅಂತ ಕಲ್ಲು ಪಲ್ಲು ಚಕ್ಕೆ ಯಾಕೆ ಹತ್ರ ತಂದ್ಕೊಂಡು ಕುಂತಿದ್ದೀರಾ? ಏನು ಮಾಡ್ತೀರಾ ಮೇಡಮ್? ಇಬ್ಬರು ಸೇರ್ಕೊಂಡು ಏನಾರ ಮಾಡಿ ನನ್ನ ಮನೆ ಹಾಳು ಮಾಡ್ಬೇಕಂತೆ. ನಿಮ್ಮಿಬ್ಬರು ಏನಿಲ್ಲ ಮೋಟ್ಪಟ್ಟೆ ತಂದು ಹೊಡ್ಬಿಡ್ತೀನಿ. ಅತ್ತೈ ಬಿಡ್ತು ಅನ್ನು. ಹಾಗೆಲ್ಲ ಏನು ಮಾಡೋಣ, ನಾವು ನಮ್ಮ ಮನೆ ಉದ್ಧಾರ ಆಗಲಿ ಅಂತ ಹಿಂಗೆ ಮಾಡ್ತಿರೋದು. ನೀನು ಯಾವ್ದಾದ ಮಾತಾಡ್ತೀಯ? ಸುಮ್ಮನೆ ಬಿಡ್ತು ಅನ್ನು. ನಂಬಿಕೆ ಇಟ್ಕೊಂಡು ಮಾಡ್ಬೇಕಂತೀವೆಲ್ಲ ಮಾಡಬೇಕಾದ್ರೆ ಇಂಥ ಅಕ್ಷಯಕ್ಕಂದು ಮಾತ್ರ ಆಟ ಆಡಬೇಡ ನೀನು. ಸರಿ ಅದೇನೋ ಮಾಡ್ಕೊಳ್ರಿ. ಇದರಿಂದ ಏನೋ ಕೆಟ್ಟಪಟ್ಟದ್ದು ಆಗ್ಬೇಕಂತೆ. ನೀವಿಬ್ಬರು ನಾನು ಸುಮ್ಮನೆ ಬಿಡಲ್ಲ ಹೇಳಿದ್ದೀನಿ. ಅದೋಡು ಸೊಸೆಯಿಂದ ಲಾಯ ಮಾಡಿ ಸುಮ್ಮನೆ ಬಿಡಲ್ಲ. ನಮ್ಮ ಸೊಸೆ ತಲೆ ಇಲ್ಲದೆಲ್ಲ ತುಂಬಿಸಿದಿ ಅಂತ ಬಂದು ಮನೆ ಮುಂದೆ ಜಗಳ ಮಾಡ್ಬಿಡ್ತೀನಿ. ನಾನು ಸುಮ್ಮನೆ ಅಂತ ಹೇಳಲ್ಲ. ಏಯಪ್ಪ ಪುಣ್ಯಾಕಿತ್ತು ನೀನು ಹಂಗೆ ಮಾತ್ರ ಮಾಡಿಗಿಡಿಯ ಗೌಡ್ರು ಅಂತ ಬಂದು. ಆಮೇಲೆ ಸಿಕ್ಕಿರೋ ಕೆಲಸನೂ ಇಲ್ದಂಗೆ ಮಾಡಿಗಿಡಿಯ ನೀನೇನು ಅಂತ ಎಣ್ಣೆನ. ನಾವೇನೋ ಮಾಡ್ತೀವಿ ಸುಮ್ಮನೆ ಕುತ್ಕೊಳ್ಳತ್ತೆ. ನೀನು ಯಾಕೆ ಹಂಗಾಡ್ತಿ? ನಮ್ಗೊಂಚೂರು ಮನೆ ಮಠ ಭಯ ಐತೆ. ನೀನು ಯಾಕೆ ಹಂಗಾಡ್ತೆ? ನಾವೇನು ಹಂಗೆಲ್ಲ ಮಾಡಲ್ಲ. ಸರಿ ಅದೇನು ಮಾಡ್ಕೊಳ್ರಿ, ನಾನು ಹೋಗ್ತೀನಿ. ನೋಡ್ಕೊಂಡಿರು. ಇದನ್ನ ಎಲ್ಲಿಕ್ತೀವಿ ಅಂತ ಹೇಳ್ಬಾರ್ದಂತೆ. ಸೀಕ್ರೆಟಾಗಿ ಇಕ್ಬೇಕಂತ ಯಾರಿಗೂ ಗೊತ್ತಾಗ್ದಂಗೆ. ನೀನು ಆಮೇಲೆ ಅದೆಲ್ಲ ಇಕ್ಕಿರ್ತೀನಿ ಬಟ್ಟೆ ನೋಡ್ಕ. ಆಮೇಲೆ ಹತ್ತದ ಗಂಟು ಕಟ್ಟಿ ಕೇಳಿಂದ ತಗ್ಗಿಗೆ ಜಾಸ್ತಿಯ. ಇನ್ನು ಹೇಳಿ ನನಗೂ ಗೊತ್ತಾಗುತ್ತೆ.
ಶಾಂತಿ ಹಾಗೆ ಸುಜಾತಂಗೂ ಹೇಳನೇನೆ ಅವಳು ಪಾಪ ಮಾಡಿ ಅವಳಿಗೂ ದುಡ್ಡಿನ ಬೋಲ್ ಬಂಗ ಕಣೆ ಪಡ್ದಾಡ್ತಾರೆ ದುಡ್ಡು ಅಂತ ಅವ್ರಿಗೂ ನೋಡ್ಸೋದು ದುಡ್ಡಿಲ್ಲ ನಮ್ಮ ಪಾಪ ಹುಡುಗಿದು PUC ಮುಗಿತಂತೆ ಕಾಲೇಜಿಗೆ ಸೇರ್ಸೋಕ್ಕೆ ಯೋಚನೆ ಮಾಡ್ತಾ ಇಲ್ಲ ದುಡ್ಡಿಲ್ಲ ಯಾವ ಕಾಲೇಜಿಗೆ ಸೇರ್ಸೋದಪ್ಪ ಏನು ಮಾಡೋದಪ್ಪ ಅಂತ ಹೇಳೋಣ ಹೇಳ್ಕೊಂತೀರ ಯಾಕೋ ಅವ್ರನ್ನ ಕೈಯ ಇರು ಫಸ್ಟು ನಾವು ನೋಡೋಣ ನಮಗೇನ ನನಗೆ ದುಡ್ಡು ಬಡು ಬರೋಂಗೆ ಸಕ್ಸಸ್ ಕಂಡ್ರೆ ಒಂಚೂರು ಪಾಸಿಟಿವ್ ಎನರ್ಜಿ ಅಂತಾರಲ್ಲ ಅದು ಬರೋಂಗೆ ಕಂಡ್ರೆ ಹೇಳೋಣ ಇಲ್ಲ ಸುಮ್ಮನೆ ಹೇಳಿ ಯಾವಕ್ಕೂ ನೀನು ಆ ಕೈಯಾಳು ಬಯಲು ಮಾಡೋಣ ನಾನು ರೈತರ ಬೈತಿದ್ದೆಲ್ಲ ಒಂದೋಕೆ ನಾನು ಹೇಳೋಣ ಅಂದ್ಕೊಂಡೆ ನಿಂತ ಮುಂಚೆಗೆ ಫಸ್ಟು ನಾವು ನೋಡ್ಕೊಂಡು ಆಮೇಲೆ ಹೇಳೋಣಂತ ಸುಮ್ಮನಾಡಿ. ಹ್ಞೂ ಸರಿ ಆಯ್ತು ನೀನು ಹೇಳೋದು ನಿಜವೇನ ಆಮೇಲೆ ಹೇಳೋಣ ನನಗೆ ಏನೋ ಒಂಚೂರು ಹಂಗೆ ಒಳ್ಳೇದಾದ್ರೆ ಆಮೇಲೆ ಅವ್ಳಿಗೆ ಹೇಳೋಣ. ಹ್ಞೂ ಅಂದಾಗೆ ಶಾಂತಿ ಕೇಳೋಣ ಅಂತಿದ್ದೆ ಕಣೆ ನೀನು ಕೆಲ್ಸಕ್ಕೆ ಹೋದಾಗಿಂದ ನಾನು ನಿನ್ನ ಏನೇನು ಅನ್ಕೊಂತ ಏನಂತ ಕೇಳ್ತಿರ್ಲಿಲ್ಲ ಇವತ್ತು ಕೇಳ್ತೀನಿ ನಿಜ ಹೇಳಿ ಆ ಕೆಲ್ಸಕ್ಕೆ ಹೋಗ್ತಾರೆ ಎಷ್ಟು ಕೊಡ್ತಾರೆ ಸಂಬಳ ನಿಮಗೆ? ಯಾಕೋ ಒಂದು 8,000 ಕೊಡ್ತಾರೆ ಕಣಕ್ಕ ಅಷ್ಟೇನ. ಹೋಗ್ಲಿ ಬಿಡು ಕೆಲಸ ಏನೇನು ಇರ್ತೈತೆ? ಬೆಳಗ್ಗೆ ಹೋಗ್ತಿದ್ದಂಗೆನ ಬಾಗಿಲು ಎಲ್ಲ ಕಸ ಗುಡಿಸಿ ಬಾಗಿಲು ಬಳ್ದು ರಂಗೋಲಿ ಬಿಟ್ಟು ಅಡುಗೆ ಮನೆಗೆ ತಿಂಡಿ ಮಾಡಿಕ್ಕೋದು, ಆಮೇಲೆ ಒಂದೆರಡು ಪಾತ್ರೆ ಬೆಳಗಿಕ್ಕೋದು, ಹುಡುಗರು ಸ್ಕೂಲ್ಗೆ ಹೊಳ್ಸೋದು, ಅವ್ಗೆ ತಿಂಡಿ ಪಂಡಿ ತಿನ್ನಿಸೋದು, ಬಾಕ್ಸ್ಗೆ ಹಾಕ್ಕೊಡೋದು, ಆಮೇಲೆ ಎಲ್ಲನ ಕಸ ಗುಡಿಸಿ ತಿರ್ಗಿ ಮಧ್ಯಾಹ್ನ ಅಡುಗೆ ಮಾಡಿಕ್ಕಿ ತಿರ್ಗಿ ಎಲ್ಲರಿಗೂ ಉಣ್ಣಾಕಿಕ್ಕಿ ಆಮೇಲೆ ಪಾತ್ರೆ ಬೆಳಗಿ ತಿರ್ಗಿ ರಾತ್ರಿಗೆ ಎಲ್ಲ ಅಡುಗೆ ಮಾಡಿಕ್ಕಿ ಕಸ ಗುಡಿಸಿ ಕ್ಲೀನ್ ಮಾಡ್ಕೊಟ್ಟು ಬರೋದು ಕಣಕ್ಕ. ಅದಕ್ಕೆ ಅವ್ರು ಇಕ್ಕೊಂಡು ಊಟ ಮಾಡ್ತಾರೆ, ಪಾತ್ರೆ ಹಂಗೆ ಇಕ್ಕಿರ್ತಾರೆ, ಬೆಳಗ್ಗೆ ಹೋಗಿ ಎಲ್ಲ ಬೆಳಗಿಕ್ತೀನಿ. ಮೊಮ್ಮಕ್ಕಳು ನಿಂತ್ಕೊಂಡು ಊಟ ಮಾಡಿಸ್ಕೊಂತಾರೆ ಕೆಲಸಕ್ಕೆ ಬಾಟಿ ಅಂತಾನೆ ಬೇಡ ಅನ್ನೋದು. ಇಲ್ಲ ಕಣಕ್ಕ ಆ ಮನೆಗೆ ಯಾರಿಗೂ ಜಂಬ ಇಲ್ಲ. ಅವ್ರು ಗೌಡ್ರು ಅಂತಿಗೆ ಇಬ್ರಿಗೆ ಬಿಟ್ಟು ಇದ್ದಾರೆಲ್ಲ ನಾವು ಒಳ್ಳೆಯರೇನ. ಆ ಹುಡುಗರು ಆಂಟಿ ಅಂತ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಗೊತ್ತೇ ನನ್ನ. ಆಂಟಿ ನೀನೇ ಉಣಿಸ್ಬೇಕು, ನೀನೇ ರೆಡಿ ಮಾಡಿಸ್ಬೇಕು, ನಂಗೆ ನೀನೇ ಬಟ್ಟೆ ಇಕ್ಬೇಕು ಅಂತ ಎಲ್ಲ ನನ್ನ ಕೈಲೇ ಮಾಡಿಸ್ಕೊಂತವೆ. ಬೋಲ್ ಒಳ್ಳೆ ಹುಡುಗರು ಕಣಕ್ಕೆ ಒಂಚೂರು ಅಸಹ್ಯ ಪಡ್ಕೊಳಲ್ಲ. ನಾನು ನೋಡಿದ್ರೆ ಬಂದು ಮುಟ್ಕೊಡ್ತವೆ ಹೋಗ್ಬೇಕಾದ್ರೆ ಬಾಯ್ ಆಂಟಿ ಅಂತವೆ. ಥರ ಖುಷಿ ಕಣಕ್ಕ ನೋಡಕ್ಕೆ ನನಗಂತೂ. ಅಯ್ಯಮ್ಮ ಗೌಡ್ರಂತಿ ಆ ಹುಡುಗರು ಹಂಗೆಲ್ಲ ಮಾಡಿ ಸಿಟ್ಟು ಮಾಡ್ಕೊಳಲ್ವೇ ನೀನು ಬೈಯಲ್ವೇ? ಅಯ್ಯಮ್ಮ ಒಂಚೂರು ಕೈ ಸೊನ್ನೆ ಬೈಸೊನ್ನೆ ಮಾಡ್ತೈತೆ ಹುಡುಗರಿಗೆ ಮುಟ್ಬೇಡ ಅಂತಾನ. ಹಂಗೋ ಹುಡುಗರು ಸುಮ್ಮನಿರಲ್ಲ ಗೊತ್ತವೆ ಅವಕ್ಕೆ ಏನು ಗೊತ್ತಾಗ ಸಣ್ಣ ಹುಡುಗರು ನೋಡು ಅದಕ್ಕೇನ ಸಿಟ್ಟಿಗೆ ಬಿಡಾಕ ಆ ಹುಡುಗರು ನಾವು ಒಳ್ಳೆವು ಹೆಂಗ ಚೆನ್ನಾಗಿ ನೋಡ್ಕೊಂತಾರಲ್ಲ. ನಿಮ್ಮ ಸಿಟ್ಟು ಮಾಡ್ಕೊಳೋದು ಬೈಯೋದು ಹಂಗೆ ಮಾಡಿದ್ವಿ ಹೆಂಗೆ ಮಾಡ್ತೀವಿ ಅಂತ ಅವೆಲ್ಲ ಏನು ಮಾಡಲ್ವೇ? ಇಲ್ಲ ಕಣಕ್ಕ ಹಂಗೇನು ಮಾಡಲ್ಲ. ಅದಕ್ಕೆ ಗೌಡ್ರದ್ದು ಹಿರೇ ಸೊಸೆ ಇದಲ್ಲ ಅದು ಮಾತ್ರ ಕದ ಅದೊಂದು ಚೂರು ಸಿಡಿಮಿಡಿನೇ ಅನ್ನುತ್ತೆ. ಆದರೆ ನಾನೇನು ತಲೆ ಕೆಡಿಸ್ಕೊಳದ ಚಿಕ್ಕ ಸೊಸೆ ಮಾತ್ರ ಕಣ ಬೋಲ್ ಒಳ್ಳೇದು ಕಣಕ್ಕ. ಅದೇ ನನಗೆ ಇವೆಲ್ಲ ಮಾಡೋಕ್ಕೆ ಹೇಳಿದ್ದು. ಆ ಹುಡುಗಿನ ಆಂಟಿ ಬೇಜಾರು ಮಾಡ್ಕೊಂಬಿಟ್ಟು ನಮ್ಮ ಅಕ್ಕನ ಹಂಗೇನ ನಮ್ಮ ಅಕ್ಕನ ಸ್ವಭಾವ ಸ್ವಲ್ಪನ ನಮ್ಮ ಅಕ್ಕನ ಒಳ್ಳೇದೇನ ಒಂಚೂರು ಸಿಟ್ಟು ಮೂಗಿನ ಮೇಲೆ ಐತೆ ಅಷ್ಟೇನ ಅಂತ ಹೇಳುತ್ತೆ. ನಿಮಗೆ ತಿಂಡಿ ಊಟ ಪಾಠ ಕೊಡ್ತಾರೆ ಏನು ಹಬ್ಬ ದೇವ್ರುಗಳಿಗೆಲ್ಲ ಬಟ್ಟೆ ತಂದು ಕೊಡ್ತಾರೆ? ಕಣಕ್ಕ ಅವೆಲ್ಲ ಸರಿ ಉಣ್ಣಕ್ಕೂ ಇರ್ತಾರೆ, ಬಟ್ಟೆನೂ ತಂದು ಕೊಡ್ತಾರೆ. ಆಂಟಿ ನೀವು ತಿಂಡಿ ಅದೆಲ್ಲ ಹಾಕ್ದಂಗೆ ಆಂಟಿ ನೀವು ತಿನ್ಬಿಡಿ ತಿಂಡಿ ಅಂತ ಹೇಳ್ತಾರೆ. ಆಮೇಲೆ ಕಿತ್ತಕ್ಕಿದ ಮನೆಗೆ ತಗೊಂಡೋಗ್ರಿ ಅಂತಾರೆ. ನಮ್ಮ ಪಾಪಂಗೂ ಮನೆ ಹೊಸ ಬಟ್ಟೆ ಕೊಡಿಸಿದ್ರು. ಆಮೇಲೆ ಅದು ಚಿಕ್ಕ ಸೊಸೆನಲ್ಲ ಅದು ಒಂದು ಹೊಸ ಬ್ಯಾಗ್ ಕೊಟ್ಟಿತ್ತು ಸ್ಕೂಲ್ಗೆ ಹೋಗೋಕ್ಕೆ. ಆಮೇಲೆ ಏನನ್ನ ಪೆನ್ನು ಪೆನ್ಸಿಲ್ ಕೊಡ್ಸಂತಾನ ಒಂದು 500 ರೂಪಾಯಿ ಕೊಟ್ಟಿತ್ತು ಯಾರಿಗೂ ಕಾಣ್ದಂಗೆ. ಹೆಂಗ ಬಿಡತ್ತೆ ನಿಂಗೆ ಒಳ್ಳೆ ಮನೆನೇ ಸಿಕ್ಕೈತೆ. ಕಣಕ್ಕ ಹೆಂಗ ಒಳ್ಳೆಯರು ಪಾಪ. ಏನೇ ಶಾಂತಿ ಅಷ್ಟೆಲ್ಲ ಮಾಡ್ತಾರೆ ಬಿಡತ್ತೆ. ಅವ್ರ ಅಟ್ಟೆ ತಾಂಗಿರ್ಲಿ ಗೌಡ್ರು ಕುಟುಂಬ ಚೆನ್ನಾಗಿರ್ಲಿ ತಾಂಗಿರ್ಲಿ ಅವರು. ಕಾಣತ್ತೆ ಪಾಪ ಒಳ್ಳೆಯರು. ಶಾಂತಿ ಹೆಂಗೆ ಒಂಥರ ಮನ್ಸಿಗೆ ಸಮಾಧಾನ ಕಣೆ. ನೀನು ಏನೇನು ಒಂಥರ ಯಾಕದ ಹೇಳ್ದಲ್ಲ ಎನರ್ಜಿ ಅಂತ ಪಾರ್ಟಿ ಎನರ್ಜಿ ಅಂತಲ್ಲ ಹಂಗೆ ಬಂದಂಗೆ ಆದ ಕಾಣ. ಅದು ಪಾಸಿಟಿವ್ ಎನರ್ಜಿ ಅಲ್ಲ ಪಾಸಿಟಿವ್ ಎನರ್ಜಿ ಯಾಕ. ನನಗೂ ಹಂಗೆ ಅನಿಸ್ತೈತೆ. ಸರಿ ಹೋಗಿ ನನ್ನ ತಕ್ಷಣ ಕೆಲಸ ಐತೆ ಅಂದಲ್ಲ ಬಿಡಿ ಸುತ್ತೋಕು ಅಂತಲ್ಲ ಹೋಗಿ ಸುತ್ತು. ಹೋಗ್ತೀನಿ ನಾನು. ಫ್ರೆಂಡ್ಸ್ ನೀವು ಯಾಕೆ ಪ್ರಯತ್ನ ಪಡಬಾರ್ದು? ನಾನಂತೂ ಇವತ್ತು ಮಾಡಿದ್ದೀನಿ ಈ ಕೆಲಸನ, ನೋಡೋಣ ಹೆಂಗಾಗುತ್ತೆ ಅಂತ ಮುಂದೆ. ಅದಕ್ಕೆ ನೀವು ಒಂದು ಪ್ರಯತ್ನ ಪಡಿ. ಒಂದು ಬಟ್ಟೆಗೆ ಒಂದು ಪಚ್ಚೆಕಲ್ಲು ಮತ್ತು ಒಂದು ಸ್ವಲ್ಪ ಕಾಯನ್ನು ಅದಕ್ಕೆ ಚಕ್ಕೆ ಆಮೇಲೆ ಒಂದು ಪಲವ್ ಎಲೆ ಮೇಲೆ 786 ಅಂತ ನಂಬರ್ ಬರೆದು ಗಂಟು ಕಟ್ಟಿಕ್ಕಿ ನೀವು ಕಳ್ಕೊಳ್ಳೋದಿನ್ನೇನು ಅದರೊಳಗೆ. ಎಲ್ಲ ಯೂಟ್ಯೂಬಲ್ಲೆಲ್ಲ ಹೇಳ್ತಿರಲ್ವ ಮನಿ ಅಟ್ರಾಕ್ಷನ್ ಆಗುತ್ತೆ ಈ ಥರ ಮಾಡಿದ್ರೆ ಅಂತ. ಅದಕ್ಕೆ ನಾನೊಂದು ಪ್ರಯತ್ನ ಪಡ್ತೀನಿ. ನನಗೆ ನಾನು ಯೂಟ್ಯೂಬಾಗಿ ನೋಡಿಲ್ಲ, ಗೌಡ್ರು ಸೊಸೆ ಹೇಳಿತ್ತು, ಹಂಗಾಗಿ ನಾನು ಮಾಡಿದ್ದೀನಿ. ನೀವೊಂದು ಪ್ರಯತ್ನ ಪಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಹಾಗೆ ಇದೇ ಥರದ ಇನ್ನಷ್ಟು ಮತ್ತಷ್ಟು ವಿಡಿಯೋಕ್ಕಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಪ್ಲೀಸ್.